ಸೊ ಬೇಗ ಮಾಡಿಬಿಟ್ಟು ಫ್ರೇಮ್ ಹಾಕ್ಸ್ಬಿಟ್ಟು ಅವ್ರಿಗೆ ಕೊಟ್ಬಿಡೋಣ ಬ್ಲಡ್ ಡಾಟ್ನ. ಸೊ ಪಾಪ ಏಲಿ ಟೈಮ್ ಕೊಟ್ಟಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ನನಗೂ ಹಂಗೆ ಬೇಜಾರಾಗ್ಬಿಡುತ್ತೆ. ಬನ್ನಿ ಹೋಗೋಣ. ನಾನು ನಿದ್ದೆ ಕಣ್ಣಲ್ಲಿದ್ದೀನಿ ಗಾಯ್ಸ್. ಸೀರಿಯಸ್ ಆಗಿ ಬಾಡಿಗೆ ರೆಸ್ಟೇ ಇಲ್ಲ ಗಾಯ್ಸ್. ಫ್ರೇಮ್ ಹಾಕ್ಸೋಕೆ ಕೊಟ್ಟಿದ್ದಾಯಿತು, ಕರೆಂಟ್ ಇಲ್ಲ ಅಂತೆ. ಸೊ ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಹಾಕಿ ಕಿರಿ ಅವ್ರು ಬಂದು ತಗೊತಾರೆ ಅಂತ. Always come back. You will feel you are mine. Hello guys, welcome back to my new vlog guys. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ಎಲ್ಲಿ ಹೋಗ್ತಾ ಇರೋದು ಅಂದರೆ ಬ್ಲಡ್ ಆರ್ಟ್ ಒಂದಿತ್ತು ಗೈಸ್ ಮಾಡೋದು. ಸೊ ಆ ಬ್ಲಡ್ಡು ಅವರು ಬಂದ್ಬಿಟ್ಟು ಇಲ್ಲೇ ಕೊಟ್ಟಿದ್ದಾರಂತೆ ಗೊತ್ತಿರೋರ ಮನೆಯಲ್ಲಿ. ಸೊ ನಾನು ಬರೋದು ನೆನ್ನೆ ನೈಟ್ ಲೇಟ್ ಆಗೋಯ್ತು. ಅವ್ರಿಗೆ ಇಷ್ಟೊತ್ತಿಗೆಲ್ಲ ಕಲಿಸ್ಬೇಕು ಗೈಸ್ ಬ್ಲಡ್ ಆರ್ಟ್ಸು. ಸೊ ನಾನು ಅಲ್ಲಿಗೆ ಲೇಟ್ ಆಗೋದ್ರಿಂದ ಕಲ್ಸೋಕ್ಕಾಗಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಬ್ಲಡ್ ಇಸ್ಕೊಂಡು ಬರೋಕ್ಕೆ. ಆದಷ್ಟು ಬೇಗ ಮಾಡಿ ಕಲಿಸ್ಬೇಕು ಗೈಸ್. ಬನ್ನಿ ಗೈಸ್. ಪಾಪ ಏಲಿ ಟೈಮ್ ಕೊಟ್ಟಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ನನಗೂ ಹಂಗೆ ಬೇಜಾರಾಗ್ಬಿಡುತ್ತೆ. ಬನ್ನಿ ಹೋಗೋಣ. ನಾನು ನಿದ್ದೆ ಕಣ್ಣಲ್ಲಿದ್ದೀನಿ ಗೈಸ್. ಸೀರಿಯಸ್ ಆಗಿ ಬಾಡಿಗೆ ರೆಸ್ಟೇ ಇಲ್ಲ ಗೈಸ್. ಹೆಂಗೆ ಬನ್ನಿ ಗೈಸ್ ಹೋಗೋಣ. ಬ್ಲಡ್ ತಗೊಂಡಿದ್ದಾಯ್ತು ಗೈಸ್. ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ನಾವು ಮನೆಗೆ ಹೋಗಿ ತೋರಿಸ್ತೀನಿ ಬ್ಲಡ್ಡು. ಇವತ್ತು ಬ್ಲಡ್ ಆರ್ಟ್ ಮಾಡಲೇಬೇಕು ಗೈಸ್, ಮಾಡಲೇಬೇಕು. ಬನ್ನಿ ಗೈಸ್. ಇವಾಗ ಬಾಡಿಗೆ ರೆಸ್ಟೇ ಇಲ್ಲ ಗೈಸ್. ಅದರಲ್ಲಿ ನಾನು ಬ್ಲಡ್ ಆರ್ಟ್ ಎಲ್ಲ ಒಪ್ಕೊಂಡು ಮಾಡ್ತಾ ಇರೋದು. ಸ್ವಲ್ಪ ಬೇಕು ಗೈಸ್, ಸ್ವಲ್ಪ ನನ್ನ ಖರ್ಚಿಗಾದರೂ ಬೇಕು. ಸೊ ಯಾಕೆ ನಮಗೆ ಬರೋ ಕಲೆನ ಯಾಕೆ ಗೈಸ್ ಮಾಡಬಾರ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ 1500ಗೆಲ್ಲ ಮಾಡ್ಕೊಡ್ತೀನಿ ಗೈಸ್ ಬ್ಲಡ್ ಆರ್ಟ್. ಆಫರ್ ಇದೆ, ಬೆಸ್ಟ್ ಆಫರು. ಯಾರು ಮಾಡಿಕೊಡಲ್ಲ ಅಷ್ಟಿಗೆಲ್ಲ. ಸೊ ನಾನು ಮಾಡಿಕೊಡ್ತೀನಿ. ಸೊ ನಿಮಗೇನಾದರೂ ಬ್ಲಡ್ ಆರ್ಟ್ ಮಾಡಿಸ್ಬೇಕು ಅಂದರೆ ನನಗೆ DM ಮಾಡಿ. ಸೊ ಮಾಡ್ಕೊಡ್ತೀನಿ. ಫೈನಲಿ ನೋಡಿ, ಇದೇ ಬ್ಲಡ್ಡು. ಕಸ್ಟಮರ್ದು ಬ್ಲಡ್ ಇದು. ಸೊ ಇದರಲ್ಲಿ ನಾನು ಬ್ಲಡ್ ಆರ್ಟ್ ಮಾಡಬೇಕು. ನಮ್ಮ ಅಮ್ಮಗೆ ಇವಾಗ ಏನಾದರೂ ಇದನ್ನು ಕಿಚನಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಎಲ್ಲ ಬಲ ಬಂದ್ಬಿಡ್ತಾರೆ ಗೈಸ್. ಹೆಂಗೆ ಐತೆ ಬ್ಲಡ್ಡು ನೋಡು. ಚೆಕ್ ಮಾಡಿರೋದೇಮ್ಮ, ಲ್ಯಾಬಲ್ಲೆಲ್ಲ ಚೆಕ್ ಮಾಡೇ ತರೋದು. ನಾನೇನು ಮಾಡ್ತಾ ಇದೆಯಾ? ಬನ್ನಿ ಗೈಸ್, ನಾವು ಹೋಗ್ಬಿಟ್ಟು ಔಟ್ಲೈನ್ ಆದರೂ ಹಾಕೋಣ. ಅವ್ರಿಗೆ ಅಟ್ಲೀಸ್ಟ್ ಔಟ್ಲೈನ್ ಆದರೂ ಕಲಿಸೋಣ. ಸೊ ಗೈಸ್ ಫೈನಲಿ ಔಟ್ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಔಟ್ಲೈನ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿ ಫೈನಲ್ ಔಟ್ಪುಟ್ ಏನೂ ಕಾಣಿಸ್ತಾ ಇಲ್ಲ. ಸಾರಿ ಗೈಸ್, ಆ ಥರ ಎಲ್ಲ ತೋರ್ಸಂಗಿಲ್ಲ ಡ್ರಾಯಿಂಗ್ಸ್ನ. ಸೊ ಅದಕ್ಕೆ ವಿತೌಟ್ ಅವ್ರ ಪರ್ಮಿಷನ್ ನಾನು ಆ ಥರ ತೋರ್ಸಂಗಿಲ್ಲ. ಸೊ ಅದಕ್ಕೆ ತೋರಿಸಿಲ್ಲ. ಬಟ್ ಔಟ್ಲೈನ್ ಕಂಪ್ಲೀಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಸೊ ಇವಾಗ ಬ್ಲಡ್ ಹಾಕಬೇಕು. ಬ್ರಷಸ್ ರೆಡಿಯಾಗೈತೆ. ಸೊ ಬ್ಲಡ್ ಹಾಕ್ಬಿಟ್ಟು ಫ್ರೇಮ್ ಎಲ್ಲ ಹಾಕ್ಸ್ಬೇಕು. ಇನ್ನು ಫ್ರೇಮ್ ಹಾಕ್ಸೋಕೆ ಹೋಗಬೇಕು. ಸೊ ಬೇಗ ಮಾಡಿಬಿಟ್ಟು ಫ್ರೇಮ್ ಹಾಕ್ಸ್ಬಿಟ್ಟು ಅವ್ರಿಗೆ ಕೊಟ್ಬಿಡೋಣ ಬ್ಲಡ್ ಆರ್ಟ್ನ. ಸೊ ಬನ್ನಿ ಹೋಗೋಣ ಗೈಸ್. ನಾನು ಇಷ್ಟು ದಿನ ಮೇಲೆ ಮೀನ್ಸ್ ನನ್ನ ಮೇಲೇ ಯೂಶ್ವಲಿ ಮುಳ್ಕೊಳೋದು ಎಲ್ಲ ಮೇಲೇ. ಸೊ ನೀವು ಒಂದು ಇದನ್ನು ನೋಡೇ ಇಲ್ಲ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಪಾಟ್ಗಳೆಲ್ಲ ಇಕ್ಬಿಟ್ಟವ್ರೆ. ಇದೇನು ಫೋಟೋ ಗೊತ್ತಿಲ್ಲ ಗೈಸ್. ತುಳಸಿ ಗಿಡ ಕಲ್ಬಂದ, ಅದು ಇದೇ ಯೂನಿಕ್ ಆಗೈತೆ. ಇದು ಏನಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೊತ್ತಿದ್ರೆ. ಇದು ತುಳಸಿ ಗಿಡ, ಇದು ಗೊತ್ತಿಲ್ಲ ಗೈಸ್. ಇದು ರೋಸ್ದು ಗೈಸ್, ಇದು ಹೂವದು. ಬಟ್ ಏನೋ ಗೊತ್ತಿಲ್ಲ, ಡ್ಯಾಮೇಜ್ ಆಗೈತೆ. ಮತ್ತು ಇದು ಗೈಸ್, ಇದು ನಮ್ಮ ಕಡೆ ಉಪ್ಪುರುಳ್ಳಿ ಅಂತಾರೆ ಗೈಸ್ ಇದನ್ನು. ಸೊ ಇದು ಕೆಮ್ಮಿಗೆ ತುಂಬ ಒಳ್ಳೆಯದು. ನಾನು ಇದನ್ನು ನೋಡ್ಬಿಟ್ಟು ಗೈಸ್ ಖುಷಿ ಆಯಿತು. ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಕೆಮ್ಮೇನಾದರೂ ಬಂದುಬಿಟ್ರೆ ಉಪ್ಪು ಒಂಚೂರು ಇದನ್ನು ಒಂದು ಎಲೆ ಕಿತ್ಕೊಂಡು ಉಪ್ಪು ಹಾಕ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಇವತ್ತು ತಿನ್ನಬೇಕು, ಟೇಸ್ಟ್ ಮಾಡಬೇಕು. ಬನ್ನಿ ಗೈಸ್ ಫೈನಲಿ ಬ್ಲಡ್ ಹಾಕಿದ್ದೆಲ್ಲ ಮುಗೀತು. ಸೊ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾಯಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಫ್ರೇಮ್ ಹಾಕ್ಸೋಕೆ ಕೊಟ್ಟಿದ್ದಾಯಿತು, ಕರೆಂಟ್ ಇಲ್ಲ ಅಂತೆ. ಸೊ ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಹಾಕಿ ಕಿರಿ ಅವ್ರು ಬಂದು ತಗೊತಾರೆ ಅಂತ.
ನೋಡೋಣ, ಅವ್ರು ಹಾಕಿ ಇಕ್ಕಿದ್ದಾದ್ಮೇಲೆ ಅವ್ರು ಹೋಗಿ ತಗೊತಾರೆ. ಇವಾಗ ನಾವು ಮನೆ ಕಡೆ ಹೋಗೋಣ ಬನ್ನಿ. ಗೈಸ್ ಹಂಗೆ ಬಂದು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ತುಂಬ ತಲೆ ನೋವ್ತಾ ಇತ್ತು. ಸೊ ಅಲ್ಲಿ ಫ್ರೇಮ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ, ಅವರೆಲ್ಲ ಹಾಕಿ ಅವ್ರು ಬಂದು ಈಸ್ಕೊಂಡು ಹೋದ್ರಂತೆ. ಚೆನ್ನಾಗಿದೆ ಅಂತ ಹೇಳಿದರು. ಚೆನ್ನಾಗಿದೆ ಬ್ರೋ ಬ್ಲಡ್ ಡಾಟು ಅಂತ. ತುಂಬ ಕಡಿಮೆಗೆ ಮಾಡಿಕೊಡ್ತಾ ಇದ್ದೀನಿ. 1500ಗೆ ಯಾರೂ ಮಾಡಲ್ಲ, ಫ್ರೇಮು ಯಾರು ಹಾಕ್ಸ್ಕೊಡಲ್ಲ. ನಾನು ತುಂಬ ಕಡಿಮೆಗೆ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ ಯಾರಾದರೂ ನೋಡ್ತಾ ಇದ್ರೆ, ನಿಮ್ಗೇನಾದರೂ ನಿಮ್ಮ ಫೇವ್ರೇಟ್ ಒನ್ಸ್ಗೆ ಗಿಫ್ಟ್ ಏನಾದರೂ ಕೊಡ್ಬೇಕು ಅನ್ಕೊಂಡ್ರೆ ಬ್ಲಡ್ ಡಾಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ನೀವೇನಾದರೂ ಗಿಫ್ಟ್ ಕೊಡ್ಬೇಕು ಅನ್ಕೊಂಡ್ರೆ ಸೊ ನೀವು ಗಿಫ್ಟ್ ಕೊಡ್ಬೋದು. ಸೊ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಕೊಳೋದಿದೆ ಗೈಸ್. ಆ ಬ್ಲಡ್ ಡಾಟ್ ಮಾಡಿಬಿಟ್ಟು ಪೇಪರ್ಸ್ ಎಲ್ಲ ಹಂಗೆ ಇಕ್ಬಿಟ್ಟಿದ್ದೀನಿ. ಸೊ ನಾನೇ ಕ್ಲೀನ್ ಮಾಡ್ಕೊಬೇಕು. ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ಲಾಗ್ ಅಪ್ಲೋಡ್ ಮಾಡಬೇಕು. ನಿನ್ನೆ ಎಲ್ಲ ಮೊನ್ನೆ ಅಪ್ಲೋಡ್ ಮಾಡಿದ್ದು, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದೆಲ್ಲ ಅರೇಂಜ್ಮೆಂಟ್ ಮಾಡಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಗೈಸ್. ಇದು ಬ್ಲಡ್ದು ಟ್ಯೂಬ್ಸ್ ಎಲ್ಲ ಹಿಂಗೆ ಇಕ್ಕಿದ್ದೀನಿ ಗೈಸ್. ಇಷ್ಟು ಇದು ಎತ್ಕೊಂಡೋಗಿ ಬಿಸಾಕಬೇಕು ಎಲ್ಲಾದರೂ. ಅದು ಟ್ಯೂಬ್ಸ್ ಯೂಸ್ ಮಾಡಿರೋದೆಲ್ಲ ಅದರಲ್ಲೇ ಇಕ್ಕಿದ್ದೀನಿ. ರೆಸ್ಟ್ ಇಲ್ಲ ಗೈಸ್, ರೆಸ್ಟ್ ಮಾಡಬೇಕು. ತುಂಬ ಅಂದರೆ ತುಂಬ ಸುಸ್ತಾಗ್ತೈತೆ. ಒಂದು ಏನೋ ಹೇಳ್ಬೇಕಂತ ಹೇಳ್ದಲ್ಲ ಗೈಸ್, ಒಂದು 3-4 ಡೇಸಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಗೈಸ್. ಒಂದು ಅಂದರೆ ಇನ್ಕ್ರೀಸ್ ಅಂದರೆ ನೀವು ಅನ್ಕೊಳೋ ಥರ ಒಂದು ವೈಡ್ ರೇಂಜ್ಗೆ ಹೋಗ್ತಾ ಇಲ್ಲ. ಒಂದು ದಿನಕ್ಕೊಂದು 2-3 ಸಬ್ಸ್ಕ್ರೈಬ್ ಮಾಡ್ಕೊತವ್ರೆ. ಆಮೇಲೆ ಇನ್ನೊಂದು, ನಾನು ಅಪ್ಲೋಡ್ ಮಾಡಿ ಸಕ್ನ ನನ್ನ ಸ್ಟೇಟಸ್ಗೆಲ್ಲ ಹಾಕ್ತೀನಿ ಗೈಸ್. ತುಂಬ ಜನ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬ ಜನ ನೋಡ್ತಾ ಇದ್ದೀರಾ, ಸ್ಟೇಟಸ್ನಷ್ಟೇ ಓಪನ್ ಮಾಡಿ ವ್ಲಾಗನ್ನು ನೋಡ್ತಾ ಇಲ್ಲ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಗೈಸ್. ವ್ಯೂಸು, ಲೈಕ್ಸು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ಅದು ಬರೋಕ್ಕಾಗೋದು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ ಗೈಸ್, ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಇವತ್ತು ವ್ಲಾಗ್ ಎಲ್ಲ ಬ್ಲಡ್ ಆಡ್ತೆ, ನನಗೆ DM ಮಾಡಿ. ಸೊ ನಿಮಗೆ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ. ಮತ್ತೆ ಸಿಗೋಣ ಗೈಸ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವಾಗ ಪೋಸ್ಟ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಪದೇ ಹೇಳ್ತಾ ಇದ್ದೀನಿ ಗೈಸ್, ಪದೇ ಹೇಳ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬಟ್ ನೀವು ಮಾಡ್ಕೊಳ್ಳಲ್ಲ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅನ್ನೋರ್ಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಹಾಯ್ ಹೇಳ್ತೀನಿ. ಬಾಯ್ ಗೈಸ್, ಗುಡ್ ನೈಟ್, ಬಾಯ್.